ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2 ಆಫ್ ದಾಂಡೇಲಿ ಬ್ಲಾಗ್ ಆಗಿರುತ್ತೆ. ಸೊ ಕ್ರೊಕೊಡೈಲ್ ಪಾರ್ಕು, ಮೌಳಂಗಿ ಎಕೋ ಪಾರ್ಕು ಎರಡೂ ನೋಡ್ಕೊಂಬರೋದಕ್ಕೆ ಅಂದರೆ ಸುಮಾರು 1 ಗಂಟೆನೇ ಆಗಿಬಿಟ್ಟಿತ್ತು ನಾವು ಲಾಡ್ಜಿಗೆ ಬಂದಾಗೆ. ಸೊ ಲಾಡ್ಜ್ ಚೆಕ್ಔಟ್ ಆಗಿ ನಾವು ಬೇರೆ ರೆಸಾರ್ಟಿಗೆ ಹೋಗಬೇಕಾಗಿತ್ತು. ಅದು ಚೆಕ್ ಇನ್ ಇದ್ದಿದ್ದು ಸ್ಯಾಟರ್ಡೆ 11 o'clock. ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಇವನ್ನೆಲ್ಲ ನೋಡ್ಕೊಂಬರೋತ್ತಿಗೆ. ಸೊ ಹಂಗಾಗಿ ಹೊರಡ್ತಾ ಇದ್ದೀವಿ ಆಟೋ ತೊಗೊಂಡು. ಯಾಕಂದರೆ ನಮ್ಮ ಕಡೆ ಪ್ರೈವೇಟ್ ವೆಹಿಕಲ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಆಟೋ ತೊಗೊಂಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಚಂದ ಹರಿತಾ ಇದೆ ನೀರು. ಈ ನೀರಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ, ಈಗ ರಿವರ್ ರಾಫ್ಟಿಂಗು ಇವು ಆ್ಯಕ್ಟಿವಿಟೀಸ್ ಇದಾವಲ್ವ, ಎಲ್ಲ ಈ ನದಿಯಲ್ಲೇ ಮಾಡೋದವರು. ಸುತ್ತಲೂ ಇದೆ ನದಿ ಕವರ್ ಆಗಿದೆ. ಸೊ ಸುತ್ತಲೂ ಕಾಡು, ನದಿ ಏನು ಸಖತ್ತಾಗಿದೆ ಅಂದರೆ ದಾಂಡೇಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನಾವು ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟು ಸುತ್ತಲೂ ಕಾಡು. ಫೈನಲಿ ನಾವು ಬುಕ್ ಮಾಡಿರೋ ರೆಸಾರ್ಟ್ಗೆ ಬಂದ್ವಿ. ನಮ್ಗೆ ಕೊಟ್ಟಿದ್ದು ರೂಮ್ ಬಂದು ರೂಮ್ ನಂಬರ್ 5. ಸೊ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇಗೆ ಸ್ವಾಗತ ಎಲ್ಲರಿಗೂ. ಸೊ ಇವಾಗಂದ್ರೆ ಸುಮಾರು ಟೈಮ್ 2:30ನೇ ಆಗಿಬಿಟ್ಟಿತ್ತು. ಹಾಗಾಗಿ 3 ಗಂಟೆಗೆ ಕ್ಲೋಸ್ ಅಂತೆ ಊಟದ್ದು. ಸೊ ಊಟ ಮಾಡ್ಕೊಂಬರೋಣ, ಆಮೇಲೆ ಏನೇನಿದೆ ಈ ರೆಸಾರ್ಟಲ್ಲಿ ಅಂತೇಳಿ ಹೇಳ್ತೀನಿ ಮುಂದೆ. ಸೊ ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಸುತ್ತಲೂ ನೋಡಿ ಈ ಥರ ಅಡಿಕೆ ತೋಟ, ತೆಂಗಿನ ಗಿಡ, ಮತ್ತು ಅಲ್ಲಿ ರೂಮ್ಸು. ವಾವ್, ನೇಚರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಮತ್ತು ನಮಗೆ ಕೊಟ್ಟಿದ್ದ ರೂಮಲ್ಲಿ ಏನು ಸಖತ್ತಾಗಿದೆ ಅಂದರೆ, ಚಿಕ್ಕ ರೂಮಲ್ಲಿ ಎಲ್ಲ ಸೌಕರ್ಯ ಇಟ್ಟಿದ್ದಾರೆ ಅವರು. ಯಾವ ಥರ ಸೌಕರ್ಯ ಇದೆ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಚೆಕ್ ಮಾಡಿ. ಈ ರೆಸಾರ್ಟ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಈ ದಾಂಡೇಲಿಯಲ್ಲಿ. ಸೊ ಇದು ಫುಲ್ಲು ಗ್ರೀನರಿ ಮತ್ತು ಅಲ್ಲಿ ರೂಮ್ಸು. ವಾವ್, ಏನು ಚೆಂದ ಇದೆ ಅಂದರೆ ಮಾರ್ನಿಂಗ್ ವ್ಯೂ ಅಂತೂ ಸಖತ್ತಾಗಿದೆ. ಸೊ ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಇಂಡೋರ್ ಗೇಮ್ ಆ್ಯಕ್ಟಿವಿಟೀಸ್ ಇದಾವಂತೆ. ಸೊ ಯಾವ್ಯಾವ ಇಂಡೋರ್ ಗೇಮ್ಸ್ ಅದಾವ ಅನ್ನೋದು ಹೇಳಿ ಫಸ್ಟ್ ಊಟ ಮಾಡ್ಕೊಂಬರ್ತೀವಿ, ಆಮೇಲೆ ಹೇಳ್ತೀನಿ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ಊಟ ಮಾಡ್ಕೊಳಕ್ಕೆ ಹೋಗೋಣ. ಪರ್ ಹೆಡ್ 2000 rupees ಏನೋ ಚಾರ್ಜ್ ಮಾಡಿದರು. ವರ್ತ್ ಅನ್ನಿಸ್ತು ನಮಗೆ, ಯಾಕಂದರೆ ಅನ್ಲಿಮಿಟೆಡ್ ಮೀಲ್ ಕೊಡ್ತಾರೆ 3 ಹೊತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚು, ನೈಟು ಡಿನ್ನರು. ನಾನ್ ವೆಜ್ಜು ಇರುತ್ತೆ, ವೆಜ್ಜು ಇರುತ್ತೆ, ಮತ್ತು ಟೀ ಕಾಫಿ ಸತ್ಯಕ್ಕಿರುತ್ತೆ. ಮತ್ತು ಈವ್ನಿಂಗ್ ನಿಮ್ಗೆ ಸ್ನ್ಯಾಕ್ಸ್ ಬೇಕಂದರೆ ಮತ್ತು ಅದು ಚಾರ್ಜ್ ಆಗುತ್ತೆ ಎಕ್ಸ್ಟ್ರಾ. ಸೊ ಕೊಟ್ಟು ನೀವು ತಿನ್ಬೋದು. ಮತ್ತು ಇನ್ನೂ ಆ್ಯಕ್ಟಿವಿಟೀಸ್ ಆಗಲಿ, ರಿವರ್ ಆ್ಯಕ್ಟಿವಿಟೀಸ್ ನೀವು ಮಾಡಬೇಕಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ 500 rupees. ಮತ್ತು ನಿಮ್ಮ ಪ್ರೈವೇಟ್ ವೆಹಿಕಲ್ ಇತ್ತಂದ್ರೂ ಪಾಡ್ಬೇಕಂತಂದರೆ ಮತ್ತು ವೆಹಿಕಲ್ಲಿಗೆ ಮತ್ತು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನೀವು ರಿವರ್ ರಾಫ್ಟಿಂಗಿಗೆ ಇಲ್ಲೇ ರೆಸಾರ್ಟಲ್ಲಿ ಇರೋದಿಲ್ಲ, ಒಂದು 10 ಕಿಲೋಮೀಟ್ರ್ ಏನೋ ದೂರ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ರಿವರ್ ಇರೋ ಕಡೆ. ಸೊ ಹಾಗಾಗಿ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ ನಿಮ್ಮದು ಪ್ರೈವೇಟ್ ವೆಹಿಕಲ್ ಇತ್ತಂದ್ರೂ ಪಾಡು, ಇಲ್ಲ ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಿ ನೀವು ಹೋಗ್ಬೋದು. ಸೊ ಈ ಥರ ವ್ಯೂ ಇದೆ. ಕ್ಯಾಂಟೀನ್ ಸುತ್ತಲೂ ಈ ಥರ ನೀರು ಥರ ಮಾಡಿದ್ದಾರೆ. ಸೊ ಇದೇ ಕ್ಯಾಂಟೀನು. ಟೀ ಕಾಫಿಯಿಂದ ಹಿಡಿದು ರಾತ್ರಿ ಊಟದ ಮಟನು ಫ್ರೀ ಅನ್ಲಿಮಿಟೆಡ್. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಊಟನೂ ಮಸ್ತಾಗಿತ್ತು ರೀ. ಎಷ್ಟು ಚಂದ ಅಡುಗೆ ಅಂತೂ ಯಾರಿಗೂ ಇಷ್ಟ ಆಗಂಗಿಲ್ಲ ಅಂತಲೇ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ಚಲೋ ಮಾಡಿದರು. ಸೊ ನಮಗಂತೂ ಇಷ್ಟ ಆಯಿತು. ಸೊ ನೋಡ್ಬೋದು ಎಷ್ಟು ಚಂದ ಇದೆ. ಸೊ ಎಲ್ಲರಿಗೂ ಡೈನಿಂಗ್ ಟೇಬಲ್ ಮಾಡಿದ್ದಾರೆ ಕೂತ್ಕೊಂಡು ಊಟ ಮಾಡೋದಕ್ಕೆ. ಮತ್ತು ಸೆಲ್ಫ್ ಸರ್ವಿಸ್, ನಾವೇ ಹೋಗಿ ಹಾಕ್ಕೋಬೋದು ಊಟನ ಎಷ್ಟು ಬೇಕಷ್ಟು. ಸೊ ಏನೇನು ಅಡುಗೆ ಮಾಡಿಸಿದ್ರು ಅಂಥೇಳಿ ಹೇಳ್ತೀನಿ ನಾನು. ಸೊ ನೋಡಿ ಸುತ್ತು ಈ ಥರ ಇದೆ ಕ್ಯಾಂಟೀನು, ಗ್ರೀನರಿ ಆಗಿ ತುಂಬಿಕೊಂಡಿದೆ. ಸೊ ಊಟಕ್ಕೇನಂದರೆ ಗಜ್ರಿ, ಸೌತೆಕಾಯಿ, ಉಪ್ಪಿನಕಾಯಿ, ಶೇಂಗಾ ಚಟ್ನಿಯಿಂದ ಹಿಡಿದು ಚಪಾತಿ, ಕಾಳು ಪಲ್ಯ ಮಾಡಿದರು, ಬದ್ನಿಕಾಯಿ ಪಲ್ಯ ಮಾಡಿದರು, ಮತ್ತು ಬಟಾಣಿ ಪಲ್ಯ ಮಾಡಿದರು. ಎಷ್ಟು ಸಖತ್ತಾಗಿತ್ತು ಎಲ್ಲ. ಮತ್ತು ಪಾಪಡು, ಜೀರಾ ರೈಸು, ಮತ್ತು ಅನ್ನ ಸಾಂಬಾರು, ಮೊಸರು ಇತ್ತು, ಮತ್ತು ಶಾವಿಗೆ ಪಾಯಸ ಎಷ್ಟು ಚಲೋ ಇತ್ತು ಅಂದರೆ ಸಖತ್ತಾಗಿತ್ತು. 2 ಸತಿ ಹಾಕೊಂಡು ತಿಂದೀವಿ ನಾವಂತರೂ. ಮತ್ತು ನಾನ್ ವೆಜ್ ಬೇಕಂದವ್ರಿಗೆ ನಾವು ಹೋದಾಗೆ ನಾನ್ ವೆಜ್ ಇತ್ತು, ಫಿಶ್ ಕರಿ ಏನೋ ಮಾಡಿದ್ರಂತೆ. ಸೊ ಹಂಗಾಗಿ ಆ್ಯಕ್ಚುಲಿ ಲಂಚ್ ಟೈಮಲ್ಲಿ ಬರೀ ವೆಜ್ ಇರುತ್ತೆ, ನಾವು ಹೋದಾಗೆ ನಾನ್ ವೆಜ್ಜು ಸಿಕ್ತು. ಸೊ ಇವಾಗ ಊಟ ಗೀಟ ಎಲ್ಲ ಮಾಡ್ಕೊಂಬಂದು ಅಲ್ಲೇ ಆರ್ಚರಿ ಇತ್ತು. ಸೊ ಹಂಗಾಗಿ ಆರ್ಚರಿ ಆಡಕತ್ತೀನಿ.
ಆಡಾತಿದ್ರೆ ನನ್ನ ಹಸ್ಬೆಂಡು ನನಗೂ ಟ್ರೈ ಮಾಡಿ ಮಾಡಿ ಸಾಕಾಯಿತು, ಲಾಸ್ಟಿಗೆ ಬಂತು ನಾನು ಒಂದು ಹೊಡೆದೆ. ಸೊ ಇಂಡೋರ್ ಗೇಮಲ್ಲಿ ಆರ್ಚರಿ ಒಂದಿದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ಬೋದು, ಮತ್ತು ಕ್ಯಾರಮ್ ಇದೆ, ಕ್ಯಾರಮ್ ಮಾಡ್ಬೋದು ಇಂಡೋರ್ ಗೇಮ್ಸಲ್ಲಿ. ಒಟ್ಟೆ 10 ಆ್ಯಕ್ಟಿವಿಟೀಸ್ ಇದ್ದಾವೆ ಇಂಡೋರ್ ಗೇಮ್ಸಲ್ಲಿ. ಮತ್ತು ಔಟ್ಡೋರ್ ಅಂತಂದರೆ ರಿವರ್ ರಾಫ್ಟಿಂಗು, ಕೈಕಾ ಹಾವು ಅದಾವಲ್ಲ ಅವೆಲ್ಲ ಔಟ್ಸೈಡು ಅವರೇ ಟ್ರಾನ್ಸ್ಪೋರ್ಟ್ ಮಾಡಿ ಕೊಟ್ಟರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ಅವರೇ ಗೈಡ್ ಮಾಡ್ತಾರೆ ಎಲ್ಲಿ ಹೋಗ್ಬೇಕು ಅನ್ನೋದು ಹೇಳಿ. ಸೊ ಅದಕ್ಕೆ ಎಕ್ಸ್ಟ್ರಾ ಅಂದರೆ 500 ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಅಂತೂ ಫ್ರೀ. ಸೊ ಅಷ್ಟೇ. ಆರ್ಚರಿ ಆಟಾಡಿದ್ವಿ, ಕ್ಯಾರಮ್ಮು ಆಟಾಡಿದ್ವಿ. ಇವಾಗ ಬ್ಯಾಡ್ಮಿಂಟನ್ ಆಡೋ ಸಮಯ. ಸೊ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ. ಎಷ್ಟು ಎಂಜಾಯ್, ಸುತ್ತಲೂ ಗ್ರೀನರಿ ಮತ್ತು ಸಾಂಗ್ ಪ್ಲೇ ಮಾಡ್ತಾಯಿದ್ರು. ಸಾಂಗ್ ಪ್ಲೇ ಹಾಡು ಕೇಳಿಸ್ಕೊತ ಬ್ಯಾಡ್ಮಿಂಟನ್ ಆಡ್ಕೊತ ಕಂತಿದ್ವಿ. ನೋಡ್ಬೋದು ನನ್ನ ಮಗಳು ನಿಂತಿದ್ದಾಳೆ ಎಷ್ಟು ಚಂದೆ, ಅವಳು ಎಂಜಾಯ್ ಮಾಡ್ತಾಯಿದ್ಲು ಈ ನೇಚರಲ್ಲಿ. ಸೊ ಇಂಡೋರ್ ಗೇಮ್ಸಲ್ಲಿ ಬ್ಯಾಡ್ಮಿಂಟನು ಒಂದು. ಸೊ ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಊಟ ಮಾಡ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಂಡೋರ್ ಗೇಮ್ಸು ಆಟ ಆಡ್ತಿದ್ವಿ. ಸೊ ನೋಡ್ಬೋದು ಎಷ್ಟು ಚಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ನೋಡಿ ನನ್ನ ಮಗಳು, ಅವಳಿಗೆ ಖುಷಿಯಾಗಿಬಿಟ್ಟಿದ್ದಾಳೆ. ಹಾಡು ಪ್ಲೇ ಆತೈತಿ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಬ್ಬರು ತಂದೆ ಮಗಳು. ಸೊ ನಾನು ಸ್ವಿಮ್ ಮಾಡಬೇಕಂತ ಅನಿಸ್ತು. ಸೊ ಹಂಗಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತಾ ಇದ್ದೀನಿ. ನೀರಂತೂ ಎಷ್ಟು ಕೋಲ್ಡ್ ಇದ್ವು ಅಂತಂದರೆ ಒಂದು ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಟೈಮ್ ಸಿಕ್ತು. ನನಗೆ ಕಾಲೇ ನಿಲುಕ್ತಾ ಇದ್ದಿಲ್ಲ, ಎಷ್ಟು ಮುಣಿಗೇ ಬಿಟ್ಟಿದ್ದೆ. ಕರೆದ್ರೆ ನಾನು ನಿಲುಕ್ತಾ ಇದ್ದಿಲ್ಲ. ಫಸ್ಟ್ ಟೈಮ್ ಪೂಲಲ್ಲಿ ಇಳಿದಿದ್ದೆ. ಸೊ ಫುಲ್ ಖುಷಿ ಆಗಿಬಿಟ್ಟಿದ್ದೆ ನಾನು ನೀರಲ್ಲಿ. ಬಾ ಬಾ ಅಂತ ಅನ್ನತ್ತಿದ್ರು ನನ್ನ ಹಸ್ಬೆಂಡು, ಸಾಕು ಬಾ ಎಷ್ಟೊತ್ತು ಆಡ್ತೀಯ ಅಂಥೇಳಿ. ನನಗಂದ್ರೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿದ್ದಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೆ ನಾನು ನೀರಲ್ಲಿ. ಎಷ್ಟು ಕೋಲ್ಡಾಗಿ, ಎಷ್ಟು ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ರೆಸಾರ್ಟ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿದ್ದಿಲ್ಲ ನನಗಂತೂ, ಅಷ್ಟು ಸಖತ್ತಾಗಿತ್ತು. ಸೊ ಹಂಗಾಗಿ ಒಂದಿಷ್ಟು ವೀಡಿಯೋಸು ಫೋಟೋಸು ಹಾಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನೀರು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಇಂಡೋರ್ ಗೇಮಲ್ಲಿ ಇದೊಂದು ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಹಾಗೆ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ರೇನ್ ಡ್ಯಾನ್ಸ್ ಇತ್ತು. ಸೊ ಹಂಗಾಗಿ ರೇನ್ ಡ್ಯಾನ್ಸ್ ಆಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ಪಾಪುನ ಎತ್ಕೊಂಡು ನಿಂತಿದ್ರು. ಸೊ ನಾನು ಒಬ್ಬಕ್ಕೆ ಹೋಗಿದ್ದೀನಿ ಡ್ಯಾನ್ಸ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಕುಣಿದೆ ನಾನಂತರೂ, ಸಖತ್ ಎಂಜಾಯ್ ಮಾಡಿದೆ. ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನೈಟ್ ಆಗಿತ್ತು. ಅದಕ್ಕೆ ಇದು ಫೈರ್ ಕ್ಯಾಂಪ್ ಇದೆ ಅಂತಂದ್ರೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. 11 o'clock ಸ್ಟಾರ್ಟ್ ಆಗುತ್ತೆ, 9 ಗಂಟೆಗೆ ಏನೋ ಕ್ಲೋಸ್ ಆಗುತ್ತೆ ಅಂದರೆ. ಸೊ ಹಂಗಾಗಿ ನೋಡಿ ಎಷ್ಟು ಚಂದ ಇದೆ ನೈಟ್ ವ್ಯೂ ಅಂತೂ. ಸುತ್ತಲೂ ಕತ್ಲು, ಅಲ್ಲಿ ಲೈಟ್ ಹಾಕಿದ್ದಾರೆ. ಸೊ ಹಾಗಾಗಿ ಫೈರ್ ಕ್ಯಾಂಪಿಗೆ
ಹೋಗಿ ಕತ್ಕೊಂಡು ಎಂಜಾಯ್ ಮಾಡಬೇಕು. ಸೊ ಹಾಗಾಗಿ ಬನ್ನಿ ಫೈರ್ ಕ್ಯಾಂಪ್ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೇಚರ್ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲ ಕಡೆನೂ ಲೈಟ್ಸ್ ಹಾಕಿದ್ರು. ರೈನ್ ಡ್ಯಾನ್ಸ್ ಆಡ್ಕೊಂಬಂದ್ರು, ಸುಸ್ತಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಫೈರ್ ಕ್ಯಾಂಪಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಸ್ವಿಮ್ಮಿಂಗ್ ಪೂಲ್ ಅಂತೂ. ನೋಡಿ ಕಲರು, ಲೈಟಿಂಗ್ಸು, ಆ ಕತ್ಲು, ಆ ನೇಚರು, ಅಮ್ಮ ಎಷ್ಟು ಸಖತ್ತಾಗಿತ್ತು. ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಕಲರ್ಫುಲ್ ಆಗಿದೆ. ಸೊ ಬನ್ನಿ ಇವಾಗ ಫಸ್ಟು ಸ್ನ್ಯಾಕ್ಸ್ ತಿಂದು ಆಮೇಲೆ ಫೈರ್ ಕ್ಯಾಂಪಿಗೆ ಹೋಗೋಣ ಅಂತೆ. ನೋಡ್ಬೋದು ಕ್ಯಾಂಟೀನ್ ಸುತ್ತಲೂ ಈ ಥರ ಲೈಟಿಂಗ್ಸ್ ಮಾಡಿದ್ದಾರೆ. ಬೌದ್ಧ, ನನ್ನ ಹಸ್ಬೆಂಡು, ನನ್ನ ಮಗಳು ಹೋಗ್ತಾ ಇದ್ದಾರೆ ಕಾಫಿ ಕುಡಿಯೋದಕ್ಕೆ. ಸೊ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಲೈಟಿಂಗ್ಸ್. ಸೊ ನಿಮಗೆ ಬೇರೆ ಏನಾದರೂ ಸ್ನ್ಯಾಕ್ಸ್ ಬೇಕಂತಂದರೆ ಮೊದಲೇ ಆರ್ಡ್ರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ. ಸ್ನ್ಯಾಕ್ಸಿಗೆ ಚಾರ್ಜ್ ಇದೆ. ಸೊ ಏನಾರ ಮಾಡಿಸ್ಕೊಂಡು ತಿನ್ಬೇಕಂತಂದರೆ ಹೇಳ್ಬೋದು ಅವರಿಗೆ, ಎಕ್ಸ್ಟ್ರಾ ಪೇ ಮಾಡಿ ಏನು ಬೇಕಾದರೂ ಸ್ನ್ಯಾಕ್ಸ್ ಮಾಡಿಸ್ಕೊಂಡು ತಿನ್ಬೋದು. ಸೊ ನಾವು ಫಿಂಗರ್ ಚಿಪ್ಸು ಆರ್ಡ್ರ್ ಮಾಡಿದ್ವಿ, ಫ್ರೆಂಚ್ ಫ್ರೈಸ್ ಅಂತಾರಲ್ವ. ಸೊ ಹಾಗಾಗಿ ತಿನ್ನೋಂಗಾಯಿತು, ಅದನ್ನು ಮಾಡಿಸ್ಕೊಂಡು ತಿಂತಾ ಇದ್ದೀವಿ. ತಿಂದು ಫೈರ್ ಕ್ಯಾಂಪಿಗೆ ಹೋಗಬೇಕು, ಯಾವ ಥರ ಇರುತ್ತೆ ನೋಡಬೇಕು ಅಂಥೇಳಿ. ಸೊ ತಿಂದು ಟೀ ಕಾಫಿ ಕುಡಿದು, ನನಗೆ ಟೀ ಇಷ್ಟ, ನನ್ನ ಹಸ್ಬೆಂಡ್ ಕಾಫಿ ಕುಡಿದ್ರು. ಸೊ ತಿಂತಾ ಇದ್ದೀವಿ ನೋಡಿ ಫ್ರೆಂಚ್ ಫ್ರೈಸ್. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು, ಅವಳು ಮಲ್ಕೊಂಡಿದ್ದಿದ್ಲು. ಸೊ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವಾಗ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಬಂದ್ವಿ. ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ಇವಾಗ ಬಂದಿದ್ದೀವಿ ನೋಡಿ. ಇದೇ ಫೈರ್ ಕ್ಯಾಂಪ್ ಹಚ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ವಿಡಿಯೋ ಮಾಡ್ತಾ ಇದ್ದೆ. ಅಷ್ಟು ರೇನ್ ಡ್ಯಾನ್ಸು ಸ್ವಿಮ್ಮಿಂಗ್ ಮಾಡಿದ್ವಲ್ವ, ಚಳಿ ಚಳಿ ಆಗ್ತಾ ಇತ್ತು. ಈ ಥರ ಇಲ್ಲಿ ಬೆಂಕಿ ಮುಂದೆ ಬಂದು ಕುತ್ಕೊಂಡ್ರೆ ಎಷ್ಟು ಮಜಾ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಒಂದಿಷ್ಟು ವೀಡಿಯೋಸು ಫೋಟೋಸ್ ತಗೊತಾ ಇದ್ವಿ. ಹಾಗೆ ಬಿಸಿ ಬಿಸಿ ಚಳಿಗೆ ಕಾಸ್ಕೊತಾ ಇದ್ವಿ. ನೋಡ್ಬೋದು ಎಷ್ಟು ಚಂದ, ನನಗಂತೂ ಇಷ್ಟ ಆಗ್ಬಿಡ್ತು ಈ ರೆಸಾರ್ಟ್ ಅಂತೂ. ಅದಕ್ಕೆ ನನ್ನ ಹಸ್ಬೆಂಡ್ ಅಂದರು ಇನ್ನೇನು ಬರೋಣ ಅಂಥೇಳಿ. ಸೊ ಇನ್ನೇನು ಬಂದಾಗ ರಿವರ್ ರಾಫ್ಟಿಂಗ್ ಅಂತೂ ಮಾಡ್ತೀವಿ, ಯಾಕಂದರೆ ಈ ಸತಿ ಅಂತೂ ಆಗಲೇ ಇಲ್ಲ, ನನ್ನ ಪಾಪು ಇದ್ಲಲ್ವ. ಸೊ ರಿವರ್ ರಾಫ್ಟಿಂಗ್ ಅವ್ನು ಯಾವುದೇ ಆ್ಯಕ್ಟಿವಿಟೀಸ್ ಹೋಗಿದ್ದಿಲ್ಲ, ನಾವು ಪ್ಲ್ಯಾನ್ ಮಾಡಿದ್ದಿಲ್ಲ. ಸೊ ಹಂಗಾಗಿ ರೆಸಾರ್ಟ್ ಯಾವ ಥರ ಇರುತ್ತೆ, ಸೊ ಅದನ್ನು ನೋಡೋಣ ಅಂಥೇಳಿ ಬಂದಿದ್ದು. ನೋಡಿ ಎಲ್ಲ ನೈಟ್ ಆಯಿತು, ಮಲ್ಕೊಂಡು ಎದ್ವಿ. ಮಾರ್ನಿಂಗ್ ವ್ಯೂ ಅಂತೂ ಅಮ್ಮ ಎಷ್ಟು ಚಂದ ನೋಡಿ, ಫುಲ್ಲು ಫಾಗ್ ತುಂಬಿಕೊಂಡಿದೆ. ಸೊ ಹಾಗಾಗಿ ಟ್ರೆಕ್ಕಿಂಗಿಗೆ ಮಾರ್ನಿಂಗೇ ಎಬ್ಸಿದ್ರು ನಮಗೆ, ಟ್ರೆಕ್ಕಿಂಗ್ ಹೋಗೋದಕ್ಕೆ, ಜಂಗಲ್ ಟ್ರೆಕ್ಕಿಂಗ್ ಅಂಥೇಳಿ. ಸೊ ಇದು ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ ಒಂದು. ಸೊ ಜಂಗಲ್ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಫುಲ್ಲು ನೇಚರ್ ಅಂತೂ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಒಂದು 6:30 ಸುಮಾರು ನೋಡ್ಬೋದು. ಮಾರ್ನಿಂಗ್ ವ್ಯೂ ಅಂದರೂ ಸಖತ್ತಾಗಿತ್ತು. ಫುಲ್ಲು ಗ್ರೀನರಿ ಫುಲ್ಲು ಫಾಗ್ ತುಂಬಿಕೊಂಡು, ತೆಂಗಿನ ಗಿಡ, ಅಡಿಕೆ ತೋಟದ ಮಧ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗಿಗೆ. ಸೊ ನೋಡಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ.
ಮತ್ತು ಈ ಕಡೆ ಎಲ್ಲ ನೇಚರ್ ನೋಡಿ, ಎಲ್ಲ ಗಿಡಗಳು ನೋಡಿ. ನೋಡಿ ಅಲ್ಲಿ ಬೆಕ್ಕು ಸಾಕಿದ್ದಾರೆ, ಅದು ನಮ್ಮ ಹಿಂದಿಂದ ಬರ್ತಾ ಇತ್ತು, ದಾರಿ ತೋರಿಸ್ತಾ ಇದ್ದಿದ್ದು ಎಲ್ಲಿಗೆ ಹೋಗಬೇಕು ಅಂತೇಳಿ. ಸೊ ಫಸ್ಟ್ ಟೀ ಕುಡಿದು ಆಮೇಲೆ ಜಂಗಲ್ ಟ್ರೆಕ್ಕಿಂಗ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಕ್ಯಾಂಟೀನ್ ದಾರಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಅಂತೇಳಿ ಕಾಮಿಡಿ ಮಾಡ್ಕೊತ ಹೋಗ್ತಾ ಇದ್ವಿ ನಾವು. ಸೊ ನೇಚರ್ ಅಂತೂ ಏನು ಸಖತ್ತಾಗಿತ್ತು. ಮಾರ್ನಿಂಗ್ ಅಂತೂ ನೋಡಿ ಎಷ್ಟು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಎಷ್ಟು ಚಂದ ನೋಡಿ. ನಾವು ನಂದಿ ಹಿಲ್ಸಲ್ಲಿ ನೋಡಿದ್ದೆ ನಾನು ಈ ಥರ ಫಾಗು ಬೆಂಗಳೂರಲ್ಲಿ, ಅಂದರೆ ಮತ್ತು ಇವಾಗೆ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿತ್ತು, ಸಖತ್ತಾಗಿತ್ತು ವ್ಯೂ ನೋಡಿ. ವಾವ್, ಫುಲ್ ನೇಚರ್ ಅಂತೂ. ಈ ಥರ ನೈಸರ್ಗಿಕ ಮಡಿಲಲ್ಲಿ ಇರೋದೇ ಸ್ವರ್ಗ ಅಲ್ವಾ. ಇವಾಗ ಕಾಫಿ ಅದನ್ನು ಕುಡಿದು ಹೋಗ್ತಾ ಇದ್ದೀವಿ ಜಂಗಲ್ ಟ್ರೆಕ್ಕಿಂಗಿಗೆ. ಸೊ ಉಳ್ಕಿದವರೆಲ್ಲ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಹೊರಗಡೆ ಟ್ರೆಕ್ಕಿಂಗಿಗೆ. ನೋಡಿ ಸುತ್ತಲೂ ಈ ಥರ ಇದೆ ಎಂಟ್ರೆನ್ಸ್. ಇದು ಆ್ಯಕ್ಚುಲಿ ಜಂಗಲ್ ಸ್ಟೇದು ಎಂಟ್ರೆನ್ಸು. ಹೀಗೆ ಬಂದಿದ್ದು ನಾವು ರೂಮ್ಸ್ ಕಡೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ ಥರ ಇದೆ ಎಂಟ್ರೆನ್ಸ್ ಅಂತೇಳಿ ತೋರಿಸ್ತೀವಿ ಬನ್ನಿ. ಟ್ರೆಕ್ಕಿಂಗ್ ಮಾಡೋಣ ಈ ಫಾಗ್ ತುಂಬಿರೋ ನೇಚರಲ್ಲಿ, ಗ್ರೀನರಿ ಆಗಿರೋ ಎನ್ವೈರ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ಏನು ಸಖತ್ತಾಗಿದೆ ನೋಡಿ. ವಾವ್, ಫುಲ್ಲು ಫಾಗ್ ತುಂಬಿಕೊಂಡಿದೆ ಗಿಡಗಳ ಸುತ್ತಲೂ ನೋಡಿ. ಇದೇ ನೋಡಿ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ, ನಾವಿರೋ ರೆಸಾರ್ಟ್ದು ಎಂಟ್ರೆನ್ಸ್. ಸೊ ಏನೇನಿದೆ ಎಂಟ್ರೆನ್ಸಲ್ಲಿ ಆಮೇಲೆ ತೋರಿಸ್ತೀವಿ. ಫಸ್ಟು ಟ್ರೆಕ್ಕಿಂಗ್ ಮಾಡೋಣ, ಹೋಗ್ತಾ ಇದ್ದೀವಿ ಹಾಗೆ ಮಾತಾಡ್ಕೊತ ನೇಚರ್ ವ್ಯೂ ನೋಡ್ಕೊತ ಹೋಗ್ತಾ ಇದ್ದೀವಿ. ನೋಡಿ ನಾವು ಮಾರ್ನಿಂಗ್ ಟ್ರೆಕ್ಕಿಂಗ್ ಹೊಂಟಿದ್ದೀವಿ. ಮಾರ್ನಿಂಗ್ ವಾಕ್ ಎಷ್ಟು ಚಂದ ಇದೆ ನೋಡಿ ವ್ಯೂ. ಹಿಂದೆಲ್ಲ ಫ್ರಾಗ್, ಫ್ಲಿಪ್ ಮಾಡ್ಲಿಕ್ಕೆ ಬರಲ್ಲ ಇದು. ನೋಡಿ ಇಲ್ಲಿ ಸುತ್ತಲೂ ಬಾಳೆ ಗಿಡ ಎಷ್ಟು ಚಂದ ಇಟ್ಟಿಸಿದ್ದಾರೆ ನೋಡಿ. ಎಂತಿಂತವಾಗಿದ್ದಾವೆ ಬಾಳೆ ಗಿಡ ನೋಡಿ. ಇಲ್ಲಿ ತೆಂಗಿನ ಗಿಡ ಇದ್ದಂಗೆ ಅದಾವೆ, ಕಾಣ್ತಿದ್ದ ನಿಮಗೆ? ನೋಡಿ ಹಿಂದೆಲ್ಲ ಎಷ್ಟು ಚಂದ ಫಾಗ್ ಇದೆ. ಸರೌಂಡಿಂಗ್ ಅಂತ ಎಷ್ಟು ಚಂದ ಇದೆ ನೋಡಿ ಫಾಗ್. ವಾವ್ ವಾವ್, ನೋಡಿ ನೋಡಿ ಎಷ್ಟು ಚಂದ ಫಾಗ್ ತುಂಬಿದ ನೇಚರು. ತುಂತುರು ಹನಿಗಳು ಬೀಳುತ್ತಿವೆ. ಅದರಲ್ಲಿ ನಾವು ವಾಕಿಂಗ್ ಹೋಗ್ತಾ ಇದ್ದೇವೆ ಕಪಲ್ಸು. ಅದರಲ್ಲಿ ಒಂದು ಪಾಪು ಬೇರೆ. ನೋಡಿ ಇವರೇ ಮಾತಾಡ್ತಿರೋದು ಹಿಂದ್ಗಡೆ. ನೋಡಿ ನಾವಿರೋ ರೆಸಾರ್ಟ್ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ. ನೇಚರ್ ನೋಡಿ ಎಷ್ಟು ಸಖತ್ತಾಗಿದೆ. ವಾಕಿಂಗ್ ವಾಕಿಂಗ್ ವಾಕಿಂಗ್, ಮಾರ್ನಿಂಗ್ ವಾಕಿಂಗ್ ವಾಕಿಂಗ್. ಹಾಗೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊತ ವಾಕಿಂಗು ಮುಗಿಸ್ಕೊಂಬಂದ್ವಿ ಮಾರ್ನಿಂಗು. ಸೊ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇದು ಎಂಟ್ರೆನ್ಸ್ ಇದು. ಸ್ಟಾರ್ಟಿಂಗ್ಗೆ ಹೇಳಿದ್ದಿಲ್ಲ ಇದು ವಿಡಿಯೋದಲ್ಲಿ. ಸೊ ಬನ್ನಿ ಎಂಟ್ರೆನ್ಸಲ್ಲಿ ಏನೇನಿದೆ ಈ ರೆಸಾರ್ಟಲ್ಲಿ ಅಂತೇಳಿ ತೋರಿಸ್ತೀನಿ. ಸೊ ಎಂಟ್ರಿ ಕೊಟ್ಟರೆ ಈ ಥರ ಮುಂದ್ಗಡೆ ಈ ಥರ ಮಾಡಿದ್ದಾರೆ.
ಇದು ಗ್ರೀನರಿ ಆಗಿದೆ ಫೋಟೋದಲ್ಲಿ ಅಂತೂ. ಇವಾಗ ಸಮ್ಮರ್ ಅಲ್ವಾ, ಸೊ ಹಂಗಾಗಿ ಗ್ರಾಸ್ ಏನು ಬೆಳೆದೇ ಇಲ್ಲ. ಸೊ ಈ ಕಡೆ ಲೆಫ್ಟ್ ಸೈಡ್ ಹಂಗೆ ಹೋದರೆ ಅಲ್ಲೇ ರಿಸೆಪ್ಷನ್ ಇದೆ. ನೀವೇನೋ ಬುಕ್ಕಿಂಗ್ ಮಾಡಿ ಟಿಕೆಟ್ ಇಲ್ಲಿ ಕೌಂಟರ್ ಅಲ್ಲಿದೆ. ಸೊ ಅವ್ರದ್ದೇ ಒಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ. ಸೊ ಕೆಳಗಡೆ ಹೋದರೆ ಸುತ್ತಲೂ ರೂಮ್ಸ್ ಇದ್ದಾವೆ. ಸೊ ಯಾವ ಥರ ಇದೆ ರೆಸಾರ್ಟ್ ಅಂತೇಳಿ ಇವಾಗ ಹೇಳ್ತೀನಿ ನಾನು. ಸೊ ಎಂಟ್ರೆನ್ಸಿಗೆ ಬಂದರೆ ಇಲ್ಲೇ ರಿಸೆಪ್ಷನ್. ಸೊ ಇಲ್ಲೇ ನೀವೇನೋ ಟಿಕೆಟ್ ಬುಕ್ ಮಾಡೋದಾಗಲಿ, ಈ ರೆಸಾರ್ಟಲ್ಲಿ ಉಳ್ಕೋಬೇಕಂದ್ರೆ ಇಲ್ಲಿ ಬುಕ್ ಮಾಡಬೇಕು. ಸೊ ಹೀಗೆ ಹೋದರೆ ಅವ್ರದ್ದೇ ಒಂದು ನೋಡಿ ಪ್ಯಾರಾಕ್ಸ್ ಕಾರ್ ಇದೆ. ಸೊ ಹಾಗೆ ಹೋಗ್ತಾ ಇದ್ದೀವಿ. ಸೈಕಲ್ ಇದೆ. ಮಾರ್ನಿಂಗ್ ನೀವು ರೈಡ್ ಹೋಗ್ಬೇಕಂತಂದರೆ ಸೈಕಲ್ ಕೊಡ್ತಾರೆ ಫ್ರೀಯಾಗಿ. ಸೊ ನೀವು ಟೆಂಟ್ ಫೀಲಿಂಗ್ ಮಾಡಬೇಕಂತಂದರೆ ಈ ಥರ 2 ಟೆಂಟ್ ಇಟ್ಟಿದ್ದಾರೆ. ನೀವು ಅದರಲ್ಲೇ ಉಳ್ಕೋಬೋದು. ಕಾಟೇಜಸ್ ಎಲ್ಲರೂ ಉಳ್ಕೋಬೋದು, ಅಂದರೆ ರೂಮ್ಸ್ ಎಲ್ಲರೂ ಉಳ್ಕೋಬೋದು. ಈ ಥರ ಎಲ್ಲ ಉಳ್ಕೋಬೋದನ್ನ ಏನೋ ಗೊತ್ತಿಲ್ಲ. ಸೊ 2 ಥರ ಕಾಟೇಜಸ್ ಇದು ಮಾಡಿದ್ದಾರೆ. ಟೆಂಟ್ ಹೌಸ್ ಥರ ಇರ್ತಾವಲ್ಲ ಆ ಥರ ಮಾಡಿದ್ದಾರೆ ನೋಡಿ. ಇದು ತಳಗೆ ಬೇಸ್ಮೆಂಟಲ್ಲಿ ಕ್ಯಾಂಟೀನ್ ಇದೆ. ನಾವು ತೊಳಗತೆ ತೋರಿಸಿದ್ನಲ್ಲ ಅದು ಇಲ್ಲಿ ಮೇಲಿಂದ ನೋಡಿದರೆ ಈ ಥರ ಇದೆ. ಇದು ಕ್ಯಾಂಟೀನು. ಹಾಗೆ ಮುಂದ್ಕತೆ ಹೋದರೆ ಅಲ್ಲೇ ಒಂದು ಸ್ವಲ್ಪ ಬಟ್ಟೆ ಒಣಗೋಕ್ಕೆ ಆ ಥರ ಜಾಗ ಇದೆ ನೋಡಿ. ಸುತ್ತಲೂ ಅಡಿಕೆ ತೋಟ, ತೆಂಗಿನ ಗಿಡ ಮತ್ತು ಎಲ್ಲ ಥರದ ಗಿಡಗಳು ಬೆಳೆಸಿದ್ದಾರೆ. ಗ್ರೀನರಿ ಆಗಿದೆ. ಫಾಗ್ ತುಂಬ್ಕೊಬಿಟ್ಟಿದೆ. ನೇಚರ್ ನೋಡೋಕ್ಕೆ ಅದ್ಭುತ. ಈ ಥರ ವ್ಯೂ ಅಂತೂ ಬೆಂಗಳೂರಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಗಿಡನೇ ನೋಡೋದು ಅಪರೂಪ. ಅಲ್ಲಿ ಅಂತೂ ಲಾಲ್ಬಾಗ್ ಕಬ್ಬನ್ ಪಾರ್ಕಿಗೆ ಹೋದರೆ ಉಳ್ಕಿದ ಕಡೆ ಅಂತೂ ಗಿಡನೇ ಇಲ್ಲ. ಸುತ್ತಲೂ ಮನೆನೇ ನೋಡೋದು ಆಯ್ತು ಬರೀ. ಹಾಗಾಗಿ ನೋಡಿ, ರಿಲ್ಯಾಕ್ಸ್ ಆಗೋಕ್ಕೆ ಈ ರೆಸಾರ್ಟಿಗೆ ಬಂದುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನೀವಂತೂ. ನನಗಂತೂ ಈ ರೆಸಾರ್ಟ್ ಅಂದರೆ ಸೂಪರಾಗಿ ಅನಿಸ್ತು. ಸೊ ಹಾಗೆ ಅದನ್ನೆಲ್ಲ ತೋರಿಸಿದ್ವಲ್ಲ. ಈಗ ಹಾಗೆ ತೆಳಗತೆ ಹೋದರೆ ಈ ಥರ ಗಿಡಗಳನ್ನ ಹಚ್ಚಿದ್ದಾರೆ ಸಾಲಕ್ಕೂ. ಸೊ ನೋಡಿ, ವಾಕ್ ಮಾಡ್ದಂಗೂ ಆಗುತ್ತೆ. ಮಾರ್ನಿಂಗು ಅನ್ಲಿಮಿಟೆಡ್ ಮೀಲು ಮತ್ತು ಡ್ಯಾನ್ಸಿಂಗು, ಇಂಡೋರ್ ಆ್ಯಕ್ಟಿವಿಟೀಸು. ಹಬ್ಬ ಏನು ಸಖತ್ತಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ರೆಸಾರ್ಟಲ್ಲಂತೂ. ಸೊ ಇನ್ನೊಮ್ಮೆ ಬರ್ತೀವಿ. ಅವಾಗ ರಿವರ್ ಆ್ಯಕ್ಟಿವಿಟೀಸ್ ಏನದ ನೋಡಿ ಅವಾಗ ಆಡ್ತೀವಿ. ಯಾಕಂದ್ರೆ ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡವಳಾಗಿರ್ತಾಳೆ. ಸೊ ಅವಾಗ ಆಡೋದಕ್ಕೆ ಇದಾಗುತ್ತೆ, ಮಜಾ ಬರುತ್ತೆ. ಸೊ ನೋಡಿ, ಈ ಥರ ಬಂಬೂ ಟ್ರೀ ಇದ್ದಾವೆ. ಸೊ ಈ ಥರ ವೆರೈಟೀಸ್ ಗಿಡ ಹಚ್ಚಿದ್ದಾರೆ ಸುತ್ತಲೂ. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಚೆಂದ ಇದೆ ರೆಸಾರ್ಟ್ ಹತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲೇ ಇದ್ದು ಬಿಡೋಣ ಅಂತ ಅನ್ನಿಸ್ಬಿಡ್ತು. ಇಂಥ ಜಾಗದಲ್ಲಿ ಮನೆ ಇದ್ರೆ ಅಂತೂ ಆರಾಮ್ ಎಂಜಾಯ್ ಮಾಡ್ಬೋದು ನೋಡಿ. ಎಲ್ಲ ಸವಲತ್ತಿದೆ. ರೊಕ್ಕ ಕೊಟ್ರೆ ಅಂತೂ ಎಲ್ಲ ಸವಲತ್ತು ಸಿಗುತ್ತೆ. ಅನ್ಲಿಮಿಟೆಡ್ ಮೀಲು, ಫೈರ್ ಕ್ಯಾಂಪಿಂಗು, ಇಂಡೋರ್ ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗ್ ಪೂಲ್ ಇದೆ, ರೇನ್ ಡ್ಯಾನ್ಸಿಂಗು, ಎಲ್ಲ ಸೌಕರ್ಯ ಇದೆ. ಎಷ್ಟು ಚಂದ ನೋಡಿ. ಪೂಲ್ ಕ್ಲೀನ್ ಮಾಡ್ತಾಯಿದ್ರು. ಎಷ್ಟು ಚಂದ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ನಿನ್ನೆಂತರೂ ಎಲ್ಲರೂ ಈಜು ಹೊಡೆದ್ಬಿಟ್ಟಿದ್ರು. ಸೊ ಪೂಲ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಕ್ಲೀನ್ ಮಾಡೋ ಸಮಯ. ಎಷ್ಟು ಗಲೀಜಾಗಿದೆ ನೋಡಿ. ಕ್ಲೀನ್ ಮಾಡ್ತಾ ಇದ್ದಾರೆ. ದಿನಾನು ಎಷ್ಟು ಚಂದ ಕ್ಲೀನ್ ಮಾಡ್ತಾರೆ ಅವರು ನೋಡಿ. ಇದೆಂತ ಚೆನ್ನಾಗೈತಿ ಫ್ಲವರು. ಎಷ್ಟು ಚಂದ ಉಂಟು. ಪೂಲ್ ಕ್ಲೀನ್ ಮಾಡತ್ತಿದ್ದಾರೆ. ಅದು ಡ್ರೆಸ್ ಚೇಂಜ್ ಮಾಡೋದು ರೂಮು. ಬನ್ನಿ. ಇವು ನೋಡಿ ಎಷ್ಟು ದೊಡ್ಡದಾಗಿದೆ. ಬಾಳೆ ಗಿಡ, ತೆಂಗಿನ ಗಿಡದ ಥರ ಎಷ್ಟು ದೊಡ್ಡದು ಬೆಳೆದು ಬಿಟ್ಟಿದೆ. ಬೆಂಚಾ ಅಂದರೆ ಓಕೆ. ಇದು ರೇನ್ ಡ್ಯಾನ್ಸ್ ಮಾಡೋದು ನೋಡಿ. ರೇನ್ ಇಲ್ಲದೆ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿದ್ದಾರೆ ಇಬ್ಬರು. ಓ ಇವು ಇಷ್ಟೇ ರೀ ಇದು.
ಇಷ್ಟ ಇದು ಆ ಕಡೆ ಹೋಗಾಕ ಇವನ ಇವು ಕಾಟೇಜ್ ಸಿಂಗಲ್ಸ್ಗೆ. ಸೊ ಈ ಕಡೆ ಎಲ್ಲ ಕಾಟೇಜಸ್ ರೂಮ್ಸ್ ಇದಾವೆ ನೋಡಿ. ನೇಚರ್ ಇನ್ನೂ ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸು ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ, ರೀಲ್ಸು ಮಾಡ್ತಾ ಇದ್ವಿ. ಹಾಗೆ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು ಏನಾಗಿದೆ ಅದು ಕಿವಿಯಲ್ಲಿ ಅಂತೇಳಿ. ನಾ ಮಚ್ಚೆ ಅಂತಂದೆ. ಸೊ ಹಂಗೆ ಕಾಮಿಡಿ ಮಾಡ್ಕೊತ ಕುಂತಿದ್ವಿ ನಕ್ಕೊಂತ ಈ ನೇಚರಲ್ಲಿ. ಸೊ ನೋಡಿ ಎಷ್ಟು ಚಂದ ಇದೆ. ವಿಡಿಯೋಸು ಫೋಟೋಸ್ ತಕ್ಕೊಂಡ್ವಿ ಒಂದಿಷ್ಟು. ಮಮ್ಮಿ ಬಲ್ಲ 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 ಹಾಗೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದೀವಿ. ನನ್ನ ಮಗಳನ್ನೂ ನೀರಲ್ಲಿ ಇಳಿಸಿದ್ದಿಲ್ಲ. ಸೊ ಹಂಗಾಗಿ ಅವಳನ್ನೂ ಒಂದು ಸ್ವಲ್ಪ ನೀರಲ್ಲಿ ಇಳಿಸಿ ಚೆನ್ನಾಗಿ ಆಟ ಆಡಿಸಿದ್ವಿ. ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ನೀರಂದರೆ. ಹುಡುಗರಿಗೆ ನೀರಂದ್ರೇ ಇಷ್ಟ ಅಲ್ವಾ, ಎಂಜಾಯ್ ಮಾಡೋಕ್ಕೆ ಹೋಗ್ತಾವೆ. ಸೊ ಹಾಗೆ ಕುತ್ಕೊಂಡು ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಕುತ್ಕೊಂಡು ಮಾತಾಡ್ಕೊತ ಕುಂತಿದ್ವಿ, ವಿಡಿಯೋಸು ಫೋಟೋಸ್ ತಕ್ಕೊತ. ಸೊ ಇವತ್ತು ನಮ್ಮದು ಲಾಸ್ಟ್ ಡೇ ದಾಂಡೇಲಿಯಲ್ಲಿ. ಸೊ ಫೈನಲಿ ದಾಂಡೇಲಿ ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. 8:30 ನಮ್ಮದು VRL ಬಸ್ಸು. ಸೊ ಹಂಗಾಗಿ ಇದು ಲಾಸ್ಟ್ ಡೇ. ಸೊ ಇನ್ನೂ ಸ್ವಲ್ಪ ಎಂಜಾಯ್ ಮಾಡೋಣ ಅಂತೇಳಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ದಾಂಡೇಲಿ ಟ್ರಿಪ್ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಅದರಲ್ಲಿ ಈ ಗ್ರೀನ್ಲ್ಯಾಂಡ್ ರೆಸಾರ್ಟ್ ಅಂತೂ ನನಗಂತೂ ಅಲ್ಟಿಮೇಟ್ ಅನ್ನಿಸ್ತು. ಇಂಥ ಪ್ರೈಸಲ್ಲಿ ಈ ಥರ ಅಲ್ಟಿಮೇಟ್ ಫುಡ್ಡು, ಅನ್ಲಿಮಿಟೆಡ್ ಫುಡ್ಡು, ಇಂಡೋರ್ ಆ್ಯಕ್ಟಿವಿಟೀಸು ಎಲ್ಲ ಮತ್ತು ಈ ರೆಸಾರ್ಟ್ ವ್ಯೂದು ಎಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. 2 ದಿನ ಅಂತೂ ಮಸ್ತ್ ಎಂಜಾಯ್ ಮಾಡಿದೆ ನಾನು. ಐ ಹೋಪ್ ನನ್ನ ವಿಡಿಯೋಯಿಂದ ನೀವು ಎಂಜಾಯ್ ಮಾಡಿದಿರ ಅನ್ಕೋತೀನಿ. ಹಾಗೆ ದಾಂಡೇಲಿವು ಇನ್ಫಾರ್ಮೇಷನು ಸಿಕ್ಕಂಗಾಯ್ತು ಅನ್ಕೋತೀನಿ. ಯಾವ್ಯಾವ ರೆಸಾರ್ಟ್ ಇದ್ದಾವೆ ಮತ್ತು ಯಾವ್ಯಾವ ಪಾರ್ಕ್ ಇದ್ದಾವೆ ಮತ್ತು ಯಾವ ಥರ ವ್ಯೂ ಇದೆ ದಾಂಡೇಲಿದು ಅಂಥೇಳಿ ಗೊತ್ತಾಯ್ತು ಅನ್ಕೋತೀನಿ. ಐ ಹೋಪ್ ಇಷ್ಟ ಆಗಿರ್ಬೋದು ನನ್ನ ವಿಡಿಯೋಸು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹಾಗೆ ನಾನು ದಾಂಡೇಲಿ ಯಾವ್ಯಾವ ವಿಡಿಯೋ ಹಾಕಿದ್ದೀನಿ ಅವೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ಎಂಟರ್ಟೈನ್ಮೆಂಟ್ ವಿಡಿಯೋಸು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.